ಅದು ಸೀರೆ ಅದೇ ನಾನು ಕಂಡುಬರುದಿಲ್ವ ಸೀರೆ ಅಂತ ಮತ್ತೆ ಅದು ಏನು ಅಂತ ಕೇಳಿದ್ರೆ ಸೀರೆ ಅಲ್ಲದೆ ಬೇರೆ ಏನು ಪ್ರಶ್ನೆಗೆ ಉತ್ತರ ಅದು ಯಾರ ಸೀರೆ? ಅದು ಹೆಣ್ಣು ಮಕ್ಕಳ ಸೀರೆ. ಅಯ್ಯ ಹೆಣ್ಣು ಮಕ್ಕಳ ಸೀರೆ, ಹೆಣ್ಣು ಮಕ್ಕಳಲ್ಲ ಗಂಡು ಮಕ್ಕಳ ಸೀರೆ ಉಡ್ತಾರ? ಅಲ್ಲ ಹೇಳಲಿಕ್ಕೆ ಆಗುದಿಲ್ಲ, ಕೆಲವು ಗಂಡು ಮಕ್ಕಳೆಲ್ಲ ಎಷ್ಟೆಷ್ಟು ಚಂದದ ಸೀರೆ ಉಡ್ತಾರೆ. ಯಾರದೇ ಸೀರೆ ಇದು? ಯಾರದೇ ಸೀರೆ ಇದು? ಏನ್ ನೀನು ಕಣ್ಣು ಕಾಣುದಿಲ್ವಾ? ದಡದಲ್ಲಿ ನಾನು ಇರಿಸಿದ ಸೀರೆಯನ್ನು ನೀನು ಉಟ್ಟುಕೊಂಡು ಬಂದು ಇಲ್ಲಿಂದ ನೀನು ನಿನಗೆ ಬುದ್ಧಿ ಮೇಲೆ ಜ್ಞಾನ ಶೂನ್ಯನೇ ನೀನು ಮಾಡಿದ್ದ ಸರಿಯೇ? ಇದು ಸರಿ ಅಂತ ಕೇಳುವುದು ನಾನು. ಜಾಗೃತೆ ನೀನು ಇಷ್ಟು ಸಣ್ಣ ವಿಷಯ, ಸಣ್ಣ ವಿಷಯವಾ? ನನ್ನ ಸೀರೆ ನೀನು ಉಂಟದು ಸಣ್ಣ ವಿಷಯವಾ? ಸರಿ, ಒಂದು ಮಾತುಂಟಲ್ಲ, ಏನು? ತಿಳಿದು ಮಾಡುವುದು ಅಪರಾಧ, ತಿಳಿಯದೆ ಮಾಡುವುದು ಪ್ರಮಾದ. ನಾವು ಮಾಡಿದ್ದು ಅದೇ, ಏನೋ ಅರಿಯದೆ ಸೀರೆ ಉಂಟದ್ದು. ನಿನಗೆ ಎಷ್ಟು ಕಡಿಮೆ ಆಗಿದೆಯಾ?
ದಡದಲ್ಲಿ ನನ್ನ ಸೀರೆ ನಿನ್ನ ಸೀರೆ ಯಾವ್ದಂತ ಗೊತ್ತಾಗುದಿಲ್ಲ ನಿನಗೆ? ಆಗಲೂ ಅವಸರದಲ್ಲಿ ಸೀರೆ ಉಟ್ಟದ್ದು. ಎಂತ ಅವಸರ ನಿನಗೆ? ದೇವಯಾನಿ, ನೀನು ಒಂದು ಮಾತು ಹೇಳುದ? ಏನ್ ಹೇಳುದು? ನನ್ನ ಸೀರೆ ಬೇರೆ, ನಿನ್ನ ಸೀರೆ ಬೇರೆ ಹೌದಾ? ಅಯ್ಯಪ್ಪ, ಹೌದು, ನಿನ್ನ ಸೀರೆ ಬೇರೆ, ನನ್ನ ಸೀರೆ ಬೇರೆ. ಹಾಗಲ್ವೇ? ನನ್ನ ಸೀರೆ ನೀನು ಉಡುಬಹುದು, ನಿನ್ನ ಸೀರೆಯನ್ನು ನಾನು ಉಡುಬಹುದು. ಹೌದು, ನಮ್ಮದು ಪ್ರಾಣ ಬೇರೆ ಆದ್ರೂ ಕೂಡ ದೇಹ ಒಂದೇ ತಾನೆ. ಅಲ್ಲ ಏ ದೇವಯಾನಿ, ನಿನಗೆ ಇದೇ ಸೀರೆ ಬೇಕು ಅಂತಿದ್ರೆ ಮನೆಗೆ ಬಾ. ಈ ಸೀರೆಯನ್ನು ಬಿಡಿಸಿ ಕೊಡ್ತೇನೆ. ಈ ಸೀರೆ ಮಾತ್ರ ಅಲ್ಲ, ಇಂಥದ್ದು 100 ಸೀರೆ ಕೊಡ್ತೇನೆ ನಾನು. ನೀನು ಪೆಟ್ಟಿಗೆ 100 ಸೀರೆ ಉಂಟು. ನೀನು ಬಿಡಿಸಿಕೊಟ್ಟ ಸೀರೆಯನ್ನು ನಾನು ಇಟ್ಕೊಳ್ಳೋದು. ನಾನು ಯಾರೇ? ಏನು ವಾಕ್ಯೆ? ಏನಾದ್ರೂ ವಿಶೇಷ ಉಂಟಾ? ಏನು ವಿಶೇಷ ಇದ್ರೆ ಮಾತ್ರ ವಾಕಲಿಕ್ಕೆ ಬರುದಾ? ಮತ್ತೆ ನೀನು ವಾಕಲಿಕ್ಕೆ ಬಂದದ್ದು ಅದುವೇ ವಿಶೇಷ. ಹತ್ತಿರ ಬಂದ್ರೆ ಸಾಕು, ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ. ಅಲ್ಲ ಇವತ್ತು ಹೊಸ ಹತ್ತಿರ ಬರುದು ಎಂತದ್ದು ನನಗೆ ಈಗ ಅರ್ಥ ಆಗ್ಬಹುದು. ನೀನು ಉಟ್ಟಂತ ಸೀರೆಯನ್ನು ನಾನು ಹೇಳುತ್ತೆ. ನೀನು ಶ್ರೇಷ್ಠ ಭೂಸುರ ತರುದೆ. ನಾನು ಬ್ರಾಹ್ಮಣರೇ ಶ್ರೇಷ್ಠರು, ಅದರಲ್ಲಿ ನನ್ನಪ್ಪ ಶ್ರೇಷ್ಠ ಅಂತ ಶ್ರೇಷ್ಠ ಗುರುಗಳು ಆಚಾರ್ಯರು ಅವರ ಮಗಳಾದಂತ ನಾನು ನೀನುಟ್ಟ ಸೀರೆಯನ್ನು ಅಯ್ಯೋ ದೇವ್ರೆ ಎಂತದ್ದೇ ಬ್ರಾಹ್ಮಣರು ಎಂತದ್ದು ಬಟ್ಟೆ ಉಡುದ? ಅಲ್ಲ ಬ್ರಾಹ್ಮಣರು ಬಟ್ಟೆ ಉಡುದಲ್ವಾ? ಹಾಗೆ ಹೋಗುದ ಬ್ರಾಹ್ಮಣರು ಬಟ್ಟೆ ಉಡುದಲ್ವೇ? ಮಡಿ 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 ಅಂತ ಮಡಿ ಉಡುವ ನಾವು. ಅಲ್ಲ ಬ್ರಾಹ್ಮಣರು ಉಡುವುದು ಮಡಿಯೇ. ಉಟ್ಟ ಮಡಿಯೇ ಆಗುದು. ಹೌದು, ಮೊದಲು ಮಡಿ ಮಡಿ ಆಗುವುದಲ್ವೇ? ನಾವು ಮಡಿಯನ್ನೇ ಉಡುವವರು. ನೀನುಟ್ಟ ಸೀರೆಯನ್ನು ನಾನು ಏನೇ ಏನೇ ನಿನ್ನಪ್ಪ ಅವೊಬ್ಬ ಕೂಡ ಕಳ ಅಧಮ ರಾಕ್ಷಸ. ಅವನ ಮಗಳಾದಂತ ನೀನು ನಿನ್ನ ಸೀರೆ ನಾನು ಉಟ್ಕೊಳ್ಳೋದ? ಏನಂತ ಭಾವಿಸಿಕೊಂಡೆ ನೀನು? ನೀನು ಬೇಕಿತ್ತು, ಈಗ ನೀನು ಬೇಕು. ನಾನು ಹೇಳ್ತೇನೆ. ಏ ಗೆಳತಿ, ಏನು ಭೂಸರು ಅಂದ್ರೆ ಏನು? ಅವರು ಶ್ರೇಷ್ಠ. ಹೌದು, ಅದರಲ್ಲಿ ಇವಳು ಹೇಳಿದ್ದೇನು? ಶ್ರೇಷ್ಠ ಭೂಸುರ ತನುಜೆ ಅಂತ. ಹೌದು, ಹಾಗಿದ್ರೆ ಅವರಲ್ಲಿ ಕೆಲವರು ಅಯೋಗ್ಯರಿದ್ರು ಅಂತ ಆಚಾರ್ಯರು ನಮ್ಮಪ್ಪ. ಆಚಾರ್ಯರು ಅದೆಷ್ಟೋ ಶಿಷ್ಯರಿಗೆ ಕೊಡ್ತಾ ಇದ್ದಾನೆ. ಅಶನ ವಸನ ವಸತಿ ವೈದ್ಯಕೀಯ ಕರ್ಮ. ನಿನ್ನ ಕರ್ಮ ಎಲ್ಲರಿಗೂ ಕೊಡ್ತಾರೆ, ಇವರಿಗೆ ಮಾತ್ರ ಏನು? ಏ ಗೆಳತಿ, ಅವಳ ಅಪ್ಪ ನೋಡೋದಕ್ಕೆ ಹೇಗೆ? ಒಂದಿಷ್ಟು ದೊಡ್ಡ ಹೊಟ್ಟೆ, ಇಷ್ಟು ಕುಳ್ಳಕ್ಕೆ, ಬದನೆಕಾಯಿ ಜೊಟ್ಟಿಂಗ್ ಬಟ್ಟನ್ ಮಗಳೇ. ಮಾತಾಡ್ಬೇಕು, ಎಂತದೆ ನೋಡುದು? ಅವಳಿಗೆ ಪ್ರಾರಂಭ ಮಾಡ್ತಾರೆ. ಇನ್ನೊಬ್ಬ ಯಾರು? ಕೇವಲ ಭಟ್ಟ. ನನ್ನಪ್ಪ ಹೇಗೆ ಚಕ್ರವರ್ತಿ, ನನ್ನಪ್ಪನ ಪ್ರವೇಶ ಹೇಗೆ?
ಸ್ವಲ್ಪ ಕೆಳಗೆ ದರ್ಭ್ಯಾಸನ ಬಿಡಿಸುವುದು ನನ್ನ ಅಪ್ಪ ಇದ್ದಾರಲ್ಲ ಕೇಳುವುದಕ್ಕೆ ಅಪ್ಪ ಇಲ್ಲಿ ಹೀಗೆ ಪಂಚಾಂಗ ಬಿಡಿಸುವುದು ಬಾಯಿಗೆ ಪಂಚಾಂಗ ಬಿಡಿಸುವುದು ಬಿಡಿಸುವುದು ಬಾಯಿಗೆ ಬಂದದ್ದನ್ನೆಲ್ಲ ಹೇಳುದು ಬಾಯಿಗೆ ಬಂದಾಗ ನಿನ್ನಪ್ಪ ಹೇಳುವುದು ಯಾರಪ್ಪ ನಿನ್ನ ಪಂಚಾಂಗ ಹೇಳುದು ನಿನ್ನ ಅಪ್ಪನ ನಿನ್ನ ಅಪ್ಪನ ನಿನ್ನಪ್ಪ ಹೇಳುದು ಸರಿ ಹೇಳು. ಹೌದು ಅದನ್ನು ನನ್ನಪ್ಪ ಕೇಳುವುದು ಪಾಪ ಗುರುಗಳಲ್ವಾ ಗುರುಗಳು ಹೇಳಿದಂತಹ ಮಾತನ್ನು ಮೀರುವುದಕ್ಕಾಗುತ್ತದ ಗುರು ಶಾಪ ಅಪ್ಪ ಹೇಳಿದ ಹಾಗೆ ಹೌದಾ ಬಸವ ಹೌದಾ ಅದರ ಬಸ ಇಲ್ವಾ ನಾನು ಹೀಗೆ ಅಷ್ಟೇ ಬಿಟ್ಟು ಬೇರೇನೂ ಇಲ್ಲ ಪಾಪ ಹೌದು ಹೌದು ಕೊನೆಗೆ ಬಸ ಹೊಡೆದು ಹೀಗೆ ಇದು ಶ್ರೇಷ್ಠ ಭೂಷಣ ನಮಗೆ ನಿನ್ನಪ್ಪನ ಹಣೆಬರ ಗೊತ್ತಿಲ್ವಾ ನಿನ್ನಪ್ಪ ಎತ್ತರದಲ್ಲಿರುವುದ ದೊಡ್ಡ ಕುಡುಕ ಹೆಂಡ ಕುಡುಕ ನಿನ್ನಪ್ಪ ನನ್ನಪ್ಪ ಹುಡುಕನ ನಿನ್ನಮ್ಮ ವರ್ಗದವರು ನೀವು ನೀವು ಕುಡಿಯುವುದು ನನ್ನಪ್ಪ ನೀನು ಕುಡಿಯುವುದು ಅಯ್ಯೋ ನನ್ನಪ್ಪ ಕುಡಿಯುವುದಿಲ್ವಾ ನನ್ನಪ್ಪ ಕುಡಿಲಿಲ್ಲಪ್ಪ ನನ್ನಪ್ಪ ಕುಡಿಲಿಲ್ಲ ಮತ್ತೆ ಯಾರು ಕೊಟ್ಟದ್ದು ನನ್ನಪ್ಪನ ಛೇ ನನ್ನಪ್ಪ ಕುಡಿಲಿಲ್ಲ ನನ್ನಪ್ಪನಿಗೆ ನಿನ್ನಪ್ಪ ಕುಡಿಸಿದ್ದು ಅಯ್ಯೋ ಅಯ್ಯೋ ದೇವ್ರೆ ಇದೊಂದು ಅದು ಹಾಗೆ ಕುಡಿಯದವರು ನೀನೇ ಹೇಳುದು ಕುಡಿಯದವರು ಬಂದು ಹೇಳುದು ದೇವರಾಣಿಗೂ ನಾನು ಕುಡಿಯಲಿಲ್ಲ ನಾನು ಬೇಡ ಬೇಡ ಅಂತ ಹೇಳಿದೆ ಮತ್ತೆ ಅವನು ಒತ್ತಾಯ ಮಾಡಿದ ಹಾಗೆ ಕುಡಿದದ್ದು ಅದುವೇ ಇವಳ ಮತ್ತೊಂದು ವರ್ಗ ಉಂಟೆ ಧರ್ಮಕ್ಕೆ ಸಿಕ್ಕಿದ್ರೆ ವಿಚಿತ್ರ ಹುಡುಕ ಒಬ್ಬ ಬಾವಿಗೆ ಹಾರ್ತಾನೆ ಅವಲ್ಲಿ ಸಾಯ್ತಾನೆ ಇನ್ನೊಬ್ಬನೊಂದು ಬಾವಿಗೆ ತರ್ತಾನೆ ಅವನು ಆ ಬಾವಿಯಲ್ಲಿ ಸಾಯ್ತಾನೆ ಈ ಹಾರಿ ಸಾಯ್ತಾನಲ್ಲ ಅದಕ್ಕೆ ಆತ್ಮಹತ್ಯೆ ಅಂತ ಹೇಳುವುದು ಅದು ಅವನಿಗೆ ಬರುವುದು ದೋಷ ಇನ್ನೊಬ್ಬ ತಳ್ತಾನಲ್ಲ ಅದು ಕೊನೆ ಮಾಡುವುದು ಕೊಲ್ಲುವುದು ಅವನು ಅದು ತಳ್ಳಿಗೆ ಅವನಿಗೆ ದೋಷ ಬರುವುದು ನಿನ್ನಪ್ಪ ಎಷ್ಟು ಜನರನ್ನು ತಲೆ ಹಾಳು ಮಾಡಿದ್ದೀನಿ ನನ್ನಪ್ಪನೇ ಕುಡಿಸಿದ್ದು ಅವರಿಗೇನೋ ತಿಳಿಯಿಲ್ಲ ಇಲ್ಲ ನಿನ್ನಪ್ಪ ಬ್ರಾಹ್ಮಣ ಅಲ್ವಾ ಹೌದೇ ಕುಡಿಯುವ ವಾಸನೆ ವಾಸನೆಗೆ ಬರ್ಲಿಲ್ವಾ ಯಾಕೆ ಬರ್ಲಿಲ್ಲ ಶಿಷ್ಯ ವ್ಯಾಮೋಹ ಆಸೆ ಇತ್ತು ಏನು ಆಸೆ ಉಂಟು ಅವನು ಕೊಟ್ಟ ನಾನು ಕುಡಿದೆ ಶಿಷ್ಯರನ್ನ ತಕೊಳ್ಳಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಕೊಟ್ಟದ್ದು ನೋಡು ಎತ್ತರದಲ್ಲಿ ನಿನ್ನಪ್ಪ ಇರುವುದ ಎತ್ತರದಲ್ಲಿ ಮರದ ಮೇಲೆ ಮಂಗ ಇರುವುದು ಕೆಳಗಿರುವವರೆಲ್ಲ ಮಾನವರು ಹಾಗಾಗಿ ನಿನ್ನಪ್ಪ ಮಂಗನ ಹಾಗೆ ಮಂಗನ ತಿರುಗುವ ನೀವೆಂತವರು ಸರಿ ಮಾಡ್ಬೇಕಲ್ಲ ನಾನು ಕೇಳುದು ನನ್ನ ಸೀರೆ ಕೊಡು ನಾನು ಕೇಳುದಿಲ್ಲ ನಾನು ಸೀರೆ ಕೇಳಿದ್ದು ತಪ್ಪಾಯ್ತು ನನ್ನ ಸೀರೆಯನ್ನು ನಾನು ಕೇಳಬೇಕು ನಾನು ಕೇಳಿದ್ದೆ ತಪ್ಪು ನನ್ನ ಸೀರೆಯನ್ನು ನಾನು ನಿನ್ನಲ್ಲಿ ಕೇಳುವುದು ಕೊಡುವುದಲ್ಲ ಅಂತವಳು ಬಿದ್ದಾಯ್ತು ಇನ್ನೇನು ಮಾಡುದು ಬಾಯಿ ಮುಚ್ಚಬೇಕು ಬೇರೆ ಮಾಧ್ಯಮ ಬೇಕು ಅಂತ ಇಲ್ಲ ನಿನ್ನ ಬಾಯಿ ಇಲ್ಲ ನನ್ನ ಬಾಯಿಯೇ ಮಾಧ್ಯಮ ಬಾಯಿ ಮುಚ್ಚಬೇಕು